ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರದಲ್ಲಿ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಕರ್ಕಾಟಕ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣ ವೀಕ್ಷಣೆ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಈ ಆಷಾಢ ಮಾಸದಲ್ಲಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಅನ್ನುವಂಥದ್ದು ಬರ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ಸಿಗ್ತದೆ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಅನ್ನುವಂಥದ್ದು ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥವರಿಗೆ ಹೊಸ ಅವಕಾಶಗಳು ಬಂದರೂ ಕೂಡ ಈ ಸಮಯದಲ್ಲಿ ಯಾವುದೇ ಆದಂತಹ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ವ್ಯಾಪಾರದಲ್ಲಿ ಉತ್ತಮವಾದಂತಹ ಪ್ರಗತಿ ಕಂಡು ಬರ್ತಾ ಇದೆ. ಹೊಸ ಗ್ರಾಹಕರಿಂದ ಲಾಭವಾಗ್ತದೆ. ಹಳೆಯ ವ್ಯವಹಾರದಲ್ಲಿ ನಿಂತಿದ್ದ ಕೆಲಸಗಳೆಲ್ಲ ವಾಪಸ್ ಪುನಃ ಪ್ರಾರಂಭವಾಗ್ತದೆ. ಆದರೆ ಈ ಆಷಾಢ ಮಾಸದಲ್ಲಿ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಹೊಸ ಉದ್ಯೋಗ ಆಗಿರ್ಬೋದು, ಯಾವುದು ಪ್ರಾರಂಭ ಮಾಡ್ಲಿಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ಹೆಚ್ಚಿನ ಆದಾಯ ಬರುವಂತಹ ಯೋಗವಿದೆ. ಬರಬೇಕಾಗಿರುವಂತಹ ಹಣ ಕೂಡ ನಿಮಗೆ ವಾಪಸ್ ಬರುತ್ತೆ. ಮನೆಯ ವಾಹನಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಹೆಚ್ಚಿನ ಖರ್ಚುಗಳು ನೋಡಬೇಕಾಗ್ತದೆ. ಉಳಿತಾಯಕ್ಕೆ ಸ್ವಲ್ಪ ಆದ್ಯತೆ ಅನ್ನುವಂಥದ್ದು ಕೊಡಬೇಕಾಗ್ತದೆ. ಕುಟುಂಬದಲ್ಲಿ ನಿಮಗೆ ಹಿರಿಯರ ಸಲಹೆಯಿಂದ ಯಾವುದಾದ್ರೂ ಒಂದು ಸಲಹೆ ಅನ್ನುವಂಥದ್ದು ನಿಮಗೆ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ನಿಮ್ಮ ಕುಟುಂಬದ ಮಕ್ಕಳಿಂದ ಒಂದು ಶುಭ ಸುದ್ದಿ ಅನ್ನುವಂಥದ್ದು ನೀವು ಕೇಳಿಕೊಳ್ತೀರಾ. ಕರ್ಕಾಟಕ ರಾಶಿಯವರು ಈ ಆಷಾಢ ಮಾಸದಲ್ಲಿ ಹೊಸ ಕೆಲಸವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ಈಗಾಗಲೇ ತೆಗೆದುಕೊಂಡಿರುವಂತಹ ಕೆಲಸವನ್ನು ಪೂರ್ಣ ಮಾಡಲು ಆಲೋಚನೆ ಮಾಡಿ. ಇನ್ನು ಪ್ರೀತಿ ಸಂಬಂಧಗಳಲ್ಲಿ ಹೆಚ್ಚಿನ ಸಿಹಿಯನ್ನು ನೀವು ಕಾಣ್ತೀರಾ. ನಿಮ್ಮಲ್ಲಿರುವಂತಹ ಹೆಚ್ಚು ಭಿನ್ನಾಭಿಪ್ರಾಯಗಳು ಸರಿಪಡಿಸ್ಕೊಳ್ತೀರಾ. ಇನ್ನು ಭಾವನೆಗಿಂತ ವಿವೇಕಕ್ಕೆ ನಿಮ್ಮ ಹೆಚ್ಚಿನ ಆಲೋಚನೆಗಳು ಕೊಡಿ. ಇನ್ನು ಆರೋಗ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯವಾಗಿರುತ್ತೆ. ಮಾನಸಿಕವಾದಂತಹ ಒತ್ತಡದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ವ್ಯಾಸಂಗ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದರೆ ಉತ್ತಮವಾದ ಅವಕಾಶವಿದೆ. ನಿರಂತರ ಶ್ರಮ ಅನ್ನುವಂಥದ್ದು ಉತ್ತಮವಾದ ಫಲ ಸಿಗ್ತದೆ ನಿಮಗೆ. ಈ ಆಷಾಢ ಮಾಸದ ಪ್ರತಿಯೊಂದು ಸೋಮವಾರ ಕೂಡ ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ ಬಡವರಿಗೆ ಅಕ್ಕಿ ಅಥವಾ ಹಾಲು ದಾನ ಮಾಡಿದರೆ ಕುಟುಂಬದ ಸುಖ, ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಈ ಆಷಾಢ ಮಾಸದ ಅದೃಷ್ಟದ ದಿನ ಅಂತ ಹೇಳಿದ್ರೆ ಸೋಮವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಅನ್ನುವಂಥದ್ದು ಬಿಳಿ ಮತ್ತು ಬೆಳ್ಳಿ ಬಣ್ಣ. ಅದೃಷ್ಟ ಸಂಖ್ಯೆ 2 ಮತ್ತು 7. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕರ್ಕಾಟಕ ರಾಶಿಯವರ ಆಷಾಢ ಮಾಸದ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ಕರ್ಕಾಟಕ ರಾಶಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಕಠಿಣ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಮುಂದಿನ ಒಂದು ವಿಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.